ತಿರುಮಲಟ್ಟಿ ಶ್ರೀ ಬಲ್ಲೇರೇಶ್ವರ ಮರಗಲ್ಲು ಬೀರೇಶ್ವರ ದೇವರುಗಳ ದೊಡ್ಡ ದ್ಯಾವರ ಮಹೋತ್ಸವ ಕಾರ್ಯಕ್ರಮವು ಇದೇ ತಿಂಗಳ 7ನೇ ತಾರೀಕಿನಿಂದ 8 ಮತ್ತು 9ನೇ ತಾರೀಕಿನವರೆಗೂ ನಡೆಯಲಿದೆ. ಸುಮಾರು 9 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ರಾಜ್ಯ ಮತ್ತು ಅಂತರ್ರಾಜ್ಯ ಕುಲಬಾಂಧವರು ವಿವಿಧ ಮೂಲೆಗಳಿಂದ ಜನಸಾಮಾನ್ಯರು ಬರಲಿದ್ದಾರೆ. ಶ್ರೀ ಊಸರಹಳ್ಳಿ ಮಠಾಧೀಶರಾದಂತಹ ಶ್ರೀ ಗುರು ರೇವಣ್ಣ ಆರಾಧ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವಂತೆ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಸುಮಾರು 10,000 ಜನ ಸೇರುವ ನಿರೀಕ್ಷೆಯಿದೆ. ಎಲ್ಲಾ ರೀತಿಯ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ. ಮಾಲೂರು ಶಾಸಕ ಕೆ.ವಿ. ನಂಜೇಗೌಡ, ಜಿಲ್ಲಾ ಉಸ್ತುವಾರಿ ಭೈರತಿ ಸುರೇಶ್ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಬರಲಿದ್ದಾರೆ. ದೇವಸ್ಥಾನ ಕಾರ್ಯಕ್ಕೆ ಮತ್ತು ದೇವಸ್ಥಾನಕ್ಕೆ ದಾರಿ ಹಾಗೂ ದ್ಯಾವರ ಮಹೋತ್ಸವಕ್ಕೆ ಆಗಮಿಸುವ ಜನಸಾಮಾನ್ಯರಿಗೆ ದೇವಾಲಯದ ಕಾರ್ಯಕ್ಕೆ ತಾತ್ಕಾಲಿಕವಾಗಿ ಜಾಗ ನೀಡಿದ ರೈತರಿಗೆ ಶ್ರೀ ಬಲ್ಲೇರೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ತಿರುಮಲಟ್ಟಿ ದೇವರಾಜ್ ಧನ್ಯವಾದಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಬಲ್ಲೇರೇಶ್ವರ ದೇವಸ್ಥಾನ ಟ್ರಸ್ಟ್ ಕಾರ್ಯದರ್ಶಿ ಹುಚ್ಚಪ್ಪ, ಖಜಾಂಚಿ ಬೈರಾತನಹಳ್ಳಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ನಾಗಪ್ಪ, ಟ್ರಸ್ಟಿನ ಎಲ್ಲಾ ಸದಸ್ಯರುಗಳು, ಮುಖಂಡರು, ಗ್ರಾಮಸ್ಥರು ಇತರರು ಇದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿರುಮಲಟ್ಟಿ ದೇವರಾಜ್ ಅಂತ, ಶ್ರೀ ಬಲ್ಲೇರೇಶ್ವರ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರು ಮತ್ತು APMC ಎಕ್ಸ್ ಡೈರೆಕ್ಟ್ರು, ಲಿಂಗೇರಹಳ್ಳಿ ಸೊಸೈಟಿ ಮಾಜಿ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ, ದೇವಸ್ಥಾನಗಳ ಸೇವೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ. ಮತ್ತು ಇವತ್ತೇನು ಸುಮಾರು 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಪರಂಪರೆಯ ಹಾಲು ಮತದ ದೇವಸ್ಥಾನ ಇದು. ಇಂಥ ದೇವಸ್ಥಾನ 9 ವರ್ಷಗಳಿಗೊಮ್ಮೆ ಎಲ್ಲ ಕುಲಬಂಧವರು ಸೇರಿಕೊಂಡು, ಎಲ್ಲ ಒಕ್ಕಲು ಸೇರಿಕೊಂಡು ಇಲ್ಲಿ ಜಾತ್ರೆ ನಡೆಸಿ, ಜಾತ್ರೆಯಲ್ಲಿ ಪವಾಡ ಇರ್ಬೋದು, ಪೂಜೆಗಳಿರ್ಬೋದು, ಬಂದು ಹೋಗತಕ್ಕಂಥ ಊಟದ ವ್ಯವಸ್ಥೆಗಳಿರ್ಬೋದು, ಅಂಟಮಂಗಲ ಸೇರಿಕೊಂಡು ಒಗ್ಗಟ್ಟಾಗಿ ಜಾತ್ರೆ ನಡೆಸ್ಕೊಂಡು ಬರ್ತಕ್ಕಂಥದ್ದು ಇತಿಹಾಸ ಇದೆ. ಇಂಥ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದ ಹತ್ರ 7, 8, 9 ಫೆಬ್ರವರಿ ಈ ತಿಂಗಳಲ್ಲಿ ಜಾತ್ರೆ ನಿಗದಿ ಮಾಡಿದ್ದೀರಿ. ಊಸರಹಳ್ಳಿ ಮಠದಲ್ಲಿ ಸುಮಾರು 5 ದೇವರುಗಳ ಒಕ್ಕೂಟ ಇದು. ಚಾರ್ನಹಳ್ಳಿ ಇರ್ಬೋದು, ಈರ್ಮುತ್ತಮ್ಮ ಇರ್ಬೋದು, ಬತ್ತೇಶ್ವರ ಇರ್ಬೋದು, ಮತ್ತು ಮರಗಲ್ಲು ಬೀರೇಶ್ವರ ಇರ್ಬೋದು, ಬಲ್ಲೇರೇಶ್ವರ 5 ದೇವರುಗಳ ಒಕ್ಕೂಟ. ಇವತ್ತಿಗಾಗಲೇ ಚಾರ್ನಹಳ್ಳಿ ನಾಳೆ ನಡೀತದೆ. ಈರ್ಮುತ್ತಮ್ಮ ಮುಗಿದಿದೆ. ಈಗ 7, 8, 9 ನಮ್ಮದು ಜಾತ್ರೆ ನಡೀತದೆ. ಇಲ್ಲಿ 2 ದೇವರುಗಳಿದ್ದಾವೆ, ಬೀರೇಶ್ವರ ಮತ್ತು ಬಲ್ಲೇರೇಶ್ವರ. ಅಲ್ಲಿ ಕೂಡ ಟ್ರಸ್ಟ್ ಇದೆ, ಇಲ್ಲಿ ಕೂಡ ಟ್ರಸ್ಟ್ ಇದೆ. ಮತ್ತು ಎಲ್ಲ ಗೌಡರು, ಪೂಜಾರಿಗಳು, ಕೋಲ್ಕಾರರು, ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಒಕ್ಕಲು ಒಗ್ಗಟ್ಟಾಗಿ ಸೇರಿಕೊಂಡು ಸುಮಾರು 2 ತಿಂಗಳಿಂದ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ಕೊಂಡಿದ್ದ ಜಾತ್ರೆ ಇದೆ ಅಂತೇಳಿ ನಾವೆಲ್ಲ ತಿಳಿಸ್ಕೊಂಡು ಬಂದಿದ್ದೀವಿ. ಈಗಲೇ ಎಲ್ಲರಿಗೂ ಗೊತ್ತಾಗಿದೆ. ಹಂಗಾಗಿ ಇನ್ನು ಕೊನೆಯ ಹಂತದಲ್ಲಿದ್ದೀವಿ. ಇನ್ನು ನಾಳೆ ನಾಳಿದ್ದಿಲ್ಲಿಗೆ ಜಾತ್ರೆ ಪೆಂಡಾಲ್ ಹಾಕಿ ಬರ್ತಕ್ಕಂಥ ಎಲ್ಲ ನಮ್ಮ ಬಂದು ನೋಡ್ಕೊಂಡು ಹೋಗೋದು ನಮ್ಮ ಆಲ್ಮತ್ತವರು. ಹಂಗಾಗಿ ಇವತ್ತು ನಡೀತಕ್ಕಂಥ ಜಾತ್ರೆಯಲ್ಲಿ ಇಡೀ ನಮ್ಮ ಏನು ಮಾಲೂರು ತಾಲೂಕಿನ ಶಾಸಕರು ಶ್ರೀ ಕೆ.ವಿ. ನಂಜೇಗೌಡರು ಇರ್ಬೋದು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ವರ್ ಇರ್ಬೋದು, ಮತ್ತು ಎಲ್ಲ ಜಿಲ್ಲೆಯ ಶಾಸಕರುಗಳು, ನಮ್ಮ ಕುರುಬ ಜನಾಂಗದ ಎಲ್ಲ ಮುಖಂಡರುಗಳು, ಮತ್ತು ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗೆ ಮಾಜಿ ಅಲ್ಲಿ ಸದಸ್ಯರುಗಳು, ಮತ್ತು ಎಲ್ಲ ಈ ತಾಲೂಕಿನ ಮುಖಂಡರು, ಜಿಲ್ಲೆಯ ಮುಖಂಡರು, ರಾಜ್ಯದ ಮುಖಂಡರು ಕೂಡ ಇಲ್ಲಿ ಭಾಗವಹಿಸ್ತಕ್ಕಂಥ ಸೂಚನೆಗಳು ಮತ್ತು ಹಾಗಾಗಿ ಈಗಾಗಲೇ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಇನ್ವಿಟೇಷನನ್ನು ಕೊಟ್ಟಿದ್ದೀವಿ. ಹಾಗಾಗಿ ಮತ್ತು ವೇದಿಕೆ ಕಾರ್ಯಕ್ರಮ ಕೂಡ ಇರ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಹೊಸದುರ್ಗ ಚಕ್ಕಮಠದ ಶ್ರೀ ಈಶ್ವರಾನಂದ ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾರೆ. ಅವ್ರನ್ನ ಕೂಡ ಭೇಟಿ ಮಾಡಿ ಅವರು ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ವಿ. ಅವ್ರು ಬರ್ತೀವಿ ಗ್ಯಾರಂಟಿಯನ್ನು ಹೇಳಿದ್ದಾರೆ. ಹಂಗಾಗಿ ಮತ್ತು ಆ ದಿವಸ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾರೆ. ಮತ್ತು ಎಲ್ಲ ವರ್ಗದವರು ಕೂಡ ಬರೀ ಹಾಲ್ಮತಸ್ಥರೇ ಅಲ್ಲ, ಮಾಡ್ತಕ್ಕಂಥದ್ದು ಹಾಲ್ಮತಸ್ಥರು. ಆದರೆ ಬಂದು ಸೇರ್ತಕ್ಕಂಥವ್ರು ಸುಮಾರು ಎಲ್ಲ ವರ್ಗದ ಜನರು ಈ ಒಂದು ನಮ್ಮ ಒಂದು ಪರಂಪರೆ ನೋಡೋದಕ್ಕೆ, ನಮ್ಮ ಜೊತೆಲಿ ಕೂಡಿ ಭಾಗವಹಿಸೋದಕ್ಕೆ, ಈ ಒಂದು ಜಾತ್ರೆ ಯಶಸ್ವಿ ಮಾಡೋದಕ್ಕೆ ಸುತ್ತಮುತ್ತಲಿನೆಲ್ಲ ಗ್ರಾಮಸ್ಥರಿಗೆ ಕೂಡ ಈ ಜಮೀನುಗಳನ್ನು ನಮ್ಮ ಬಿಟ್ಕೊಟ್ಟು ಜಾತ್ರೆ ಮಾಡೋದಕ್ಕೆ 9 ವರ್ಷಕ್ಕೊಂದ್ಸರಿ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಈ ಮುಖಾಂತರ ಧನ್ಯವಾದಗಳು ಸಲ್ಲಿಸೋದು ಬಯಸ್ತೀವಿ. ಆ ಜೊತೆಗೆ ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ಎಲ್ಲ ವಿಶೇಷ ಆಹ್ವಾನಿತರು, ನಮ್ಮ SP ಸಾಹೇಬರು ನಿಖಿಲ್ ಸರ್ ಕೂಡ ಭಾಗವಹಿಸ್ತಕ್ಕಂಥ ಸ್ಥಿತಿ ಇದೆ. ಮತ್ತು ಮಾಲೂರು ಎಲ್ಲ ಅಧಿಕಾರಿಗಳು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳನ್ನು ಅವಾಗ ಹೇಳಿದ್ವಿ, ಬಂದು ಭಾಗವಹಿಸ್ತಾರೆ. ಸರ್, ಎಷ್ಟು ಸರಿ ಇದು 9 ವರ್ಷಕ್ಕೊಮ್ಮೆ ಒಂದೇ ಸಾರಿ ಜಾತ್ರೆ ನಡೀತೀವಿ. ಎಷ್ಟು ದಿನ ನಡೆಯುತ್ತೆ? ಇದು ಕೂಟುವ ಅಂತ, ಒಂದೇ ಕೂಟುವ ಅಂತ. ಎರಡನೇದು ಬಂದು ಕೂಟುವ ಆದಮೇಲೆ ಕಾಣಿಕೆಯನ್ನು ವಸೂಲಿ ಮಾಡ್ತಕ್ಕಂಥ ಇಷ್ಟಂತ ಒಂದು ಹಾಕಿರ್ತೀವಿ ಒಂದು ಫ್ಯಾಮಿಲಿಗೆ. ಮತ್ತು 3ನೇ ದಿವಸ ಜಾತ್ರೆ ಜನ ಎಲ್ಲ ಬಂದು ಅವತ್ತು ಪೂಜೆಗಳು, ಪವಾಡಗಳು ಮತ್ತು ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅವತ್ತು ಒಂದು ದಿವಸ ವಿಶೇಷವಾಗಿ 9ನೇ ತಾರೀಕು ಭಾನುವಾರ ಇಲ್ಲಿ ನಡೀತದೆ.